ಹಿಂದೆ ಅಂದ
ದಯಮಾಡಿ ಎಲ್ಲರೂ ಆಶೀರ್ವಾದಬೇಕು. ದಯವಿಟ್ಟು ಅದು ಆತ್ಮೀಯರೇ, ಈಗಾಗಲೇ ತಡವಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಉತ್ಸವ ಸಾಹೇಬರು ಈ ಕಾರ್ಯಕ್ರಮಕ್ಕೋಸ್ಕರ ಬಹಳ ದಿನಗಳ ನಂತರ ನಮ್ಮ ಕಲಾಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಇಡೀ ಕಲಾಗ್ರಾಮದ ಒಂದು ಚೈತನ್ಯ ಶಕ್ತಿಯಾಗಿ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಶಿವರಾಜ್ ತಂಗಡಿಗೆಯವರು ಆಯೋಜಿಸಕ್ಕೆ ನಮಗೆ ನೆರವಾಗಿ ದೊಡ್ಡದಾಗಿ ಆಯೋಜಿಸಿದಂತಹ ಕಾರ್ಯಕ್ರಮ ಇಡೀ ಕಲಾಗ್ರಾಮದಲ್ಲಿ ಬಹುಶಃ ಇಡೀ ಭಾರತದಲ್ಲೇ ಒಂದು ಕಲಾ ಸಮುಚ್ಚಯ ಈ ರೀತಿಯಾಗಿ ಸಂಗೀತ ಆಗಲಿ, ನೃತ್ಯ ಆಗಲಿ, ನಾಟಕ ಆಗಲಿ, ಅದರ ಜೊತೆಗೆ ಕಳೆದ ಈ ವರ್ಷದ ಸಾಲಿನಿಂದ ಏನು ಕನಕ ಅಧ್ಯಯನಕ್ಕೆ ಪ್ರಾರಂಭವಾಗಿ ಒಂದು ಅದ್ಭುತವಾದಂತಹ ಕಲಾಗ್ರಾಮವಾಗಿ, ನಿಜವಾದಂತಹ ಕಲಾಗ್ರಾಮವಾಗಿ ರೂಪುಗೊಂಡಿರ್ತಕ್ಕಂಥದ್ದು ಈ ನಮ್ಮ ಮಲ್ಲತ್ತಳ್ಳಿಯ ಕಲಾಗ್ರಾಮ. ಈ ಕಲಾಗ್ರಾಮದ ವಿಚಾರವಾಗಿ ಹೇಳೋದಕ್ಕೆ ಬಹಳಷ್ಟು ವಿಷಯಗಳಿದ್ದಾವೆ. ಅದನ್ನು ಬಹುಶಃ ಕಾಟಾ ಚಿಕ್ಕಣ್ಣವರು ಇಲ್ಲಿನ ಕನಕ ಅಧ್ಯಯನಕ್ಕೆ ಅನ್ನೋದ ಮೂಲಕ ಇಡೀ ಒಂದು ಸಾಂಸ್ಕೃತಿಕ ಪರಿಸರವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅವರು ನಿಮಗೆ ಮುಂದೆ ಹೇಳ್ತಾರೆ. ಇವತ್ತು ಭಾರತದ ಸಂದರ್ಭದಲ್ಲಿ ಎಲ್ಲ ಕಡೆ ಏಕಮುಖಿ ಸಂಸ್ಕೃತಿಯ ಹೇಳುವ ಹುನ್ನಾರಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಂಸ್ಕೃತಿಕ ನಾಯಕ ಬಸವಣ್ಣನನ್ನು ಘೋಷಣೆ ಮಾಡಿ ಇಡೀ ನಾಡಿಗೆ ದೇಶಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಇದು ಬಹುತ್ವ ಭಾರತ ಅಂತ. ಆ ಬಹುತ್ವ ಭಾರತದ ಪರಿಕಲ್ಪನೆಯಲ್ಲಿ ಅಂಬೇಡ್ಕರ್ ಅವರಾಗಿರ್ಬೋದು, ಅಥವಾ ಬಸವಣ್ಣ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಮತ್ತು ಕನಕದಾಸ್ ಆಗಿರ್ಬೋದು, ಹೀಗೆ ಅಂಬೇಡ್ಕರ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಕೇವಲ ಒಂದು ವೈದಿಕ ಸಂಸ್ಕೃತಿ ಅಲ್ಲ. ಈ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಗುಡ್ಡಗಾಡು ಜನ, ಹಾಗೆಯೇ ಹರಿಜನ, ಗಿರಿಜನ, ಬೆಟ್ಟದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಕಾಡಿನ ಹಾಡಿಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರು ಅನ್ನೋದನ್ನ ನಮಗೆ ತಿಳಿಸೋದಕ್ಕೋಸ್ಕರ, ಈ ಜಗತ್ತಿಗೆ ಮರಣ ಮಾಡಿಕೊಳ್ಳೋದಕ್ಕೋಸ್ಕರ ಅಂತಹ ಕ್ರಮಗಳನ್ನು ಕೈಗೊಂಡಂಥವರು ನಮ್ಮ ದಿಟ್ಟ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಅಂದರೆ ಇವತ್ತು ಈ ನಾಡಿನ ಶೋಷಿತ ಜನಾಂಗಕ್ಕೆ ಒಂದು ರೀತಿಯ ಶಕ್ತಿ ಇದ್ದಾಗೆ. ಇವತ್ತು ನಾವು ಈ ಕನಕ ಜೀವಿಕೆ ಕಾರ್ಯಕ್ರಮವನ್ನು ಮಾಡ್ತೀವಿ, ಕಾವ್ಯ ಜೀವಿಕೆನ ಅಂದಾಗ ಪ್ರೀತಿಯಿಂದ ಒಪ್ಪಿಕೊಂಡು ಅವರು ನಿಜವಾಗ್ಲೂ ಕೂಡ ಅವರ ಆರೋಗ್ಯದ ಮತ್ತು ಅನೇಕ ವಿಚಾರಗಳನ್ನು ಕೂಡ ಲೆಕ್ಕಿಸದೆ ಈ ಒಂದು 72ನೇ ವಯಸ್ಸಲ್ಲೂ 78ನೇ ವಯಸ್ಸಲ್ಲೂ ಕೂಡ 16ನೇ ವಯಸ್ಸಿನ ಯುವಕರಂತೆ ದಿನನಿತ್ಯ ಕಾರ್ಯಗಳನ್ನ ಮಾಡ್ತಿರ್ತಕ್ಕಂಥವ್ರು. ನಿನ್ನೆ ನಾವು ಹಾಸನದಲ್ಲಿ ನೋಡಿದ್ವಿ, ಬೆಳಗ್ಗೆ ಮೈಸೂರಲ್ಲಿ ಇದ್ರು, ಇವತ್ತು ಸಾಯಂಕಾಲ ಇಲ್ಲಿದ್ದಾರೆ. ಈ ರೀತಿಯಾಗಿ ಒಂದು ಚಿರ ಯೌವನ ಯುವಕರಂತೆ ಹೋರಾಡ್ತಿರ್ತಕ್ಕಂಥ ಎಲ್ಲ ಪ್ರೀತಿಯ ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಮೊದಲಿಗೆ ಮೇಘ ಅವರನ್ನ ನಾಡಗೀತೆ ಆಗುತ್ತೆ. ದಯಮಾಡಿ ಎಲ್ಲ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸೋಣ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮುಕುಟದ ನವಮಣಿ, ಗಂಧದ ಚಂದದ ಒಂದಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಣ ವೇದರ ಘೋಷ, ಜನನಿ
ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲವ ಹೊಯ್ಸಳ ನಾಡಿಗ ನಾಡಿ ದಕ್ಕಣ ಚಕಣರ ನೆಚ್ಚಿನ ವೀಣೆ ಕೃಷ್ಣ ಶರಾವತಿ ತುಂಗಾ ಕಾವೇರಿ ಅಮರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಕಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ 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 ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಸ್ನೇಹಿತರೆ, ಸುಮಾರು 500 ವರ್ಷಗಳಿಂದ 15ನೇ ಶತಮಾನದಿಂದ ಇಲ್ಲಿಯ ತನಕ ಕನಕ ನಮ್ಮ ತನಕ ಪರಂಪರೆಯಾಗಿ, ಸಂಸ್ಕೃತಿಯಾಗಿ, ಸಾಹಿತ್ಯವಾಗಿ, ಸಂಗೀತವಾಗಿ ಹೇಗೆ ಜೀವಂತವಾಗಿ ಹರಿದು ಬಂದಿದೆ ಆ ಪರಂಪರೆ ಅನ್ನುವಂಥದ್ದನ್ನು ನೀವೆಲ್ಲ ಸೇರಿರೋದು ನೋಡಿದ್ರೆ ಗೊತ್ತಾಗುತ್ತೆ. 500 ವರ್ಷದಿಂದಲೂ ನಾವು ಕನ್ನಡಿಗರು ಕನಕರನ್ನು ಮರೆತಿಲ್ಲ. ಇವತ್ತಿಗೂ ಕೂಡ ಆ ಪರಂಪರೆಯನ್ನು ಮುಂದುವರಿಸುವ ಸಲುವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕನಕ ಅಧ್ಯಯನ ಪೀಠವನ್ನು ಸ್ಥಾಪಿಸೋದ್ರ ಮೂಲಕ ಅಲ್ಲಿ ಅನೇಕ ಅಧ್ಯಯನಗಳನ್ನು ಕನಕರನ್ನು ಕುರಿತಂತೆ, ತತ್ವಪದಗಳನ್ನು ಕುರಿತಂತೆ ಮಾಡಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಇವತ್ತು 3 ದಿವಸ, ಇವತ್ತಿಂದ ಪ್ರಾರಂಭವಾಗಿ ನಾಳೆ ಮತ್ತು ನಾಡಿದ್ದು 3 ದಿವಸ ಇಲ್ಲೇ ಒಂದು ಕನಕ ಕಾವ್ಯ ದೀವಿಗೆ ಅನ್ನುವಂತಹ ಒಂದು ಉತ್ಸವವನ್ನು ಇವತ್ತು ಉದ್ಘಾಟನೆ ಮಾಡುವ ಸಲುವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇಲ್ಲಿ ಬಹಳ ಪ್ರೀತಿಯಿಂದ, ಗೌರವದಿಂದ ಆಗಮಿಸಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ 3 ಸಂಸ್ಥೆಗಳು, ಕನಕ ಅಧ್ಯಯನ ಕೇಂದ್ರ ಇರ್ಬೋದು, ಕರ್ನಾಟಕ ನಾಟಕ ಅಕಾಡೆಮಿ ಇರ್ಬೋದು ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಈ 3 ಸಂಸ್ಥೆಗಳಿಂದ ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಇಲ್ಲಿನ ಸ್ಥಳೀಯ ಸನ್ಮಾನ್ಯ ಶಾಸಕರಾದಂಥ ಮುನಿರತ್ನ ಅವರು ವಹಿಸಿದ್ದಾರೆ. ಅವರನ್ನು ನಾನು ಅತ್ಯಂತ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಸಮಾರಂಭದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸನ್ಮಾನ್ಯ ಸಚಿವರಾದಂಥ ಶಿವರಾಜ್ ತಂಗಡಗಿಯವರು ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೊಬ್ಬರು ಸನ್ಮಾನ್ಯ ಶಾಸಕರು ಕೋನಿರೆಡ್ಡಿಯವರು ಈ ಸಮಾರಂಭದಲ್ಲಿ ಹಾಜರಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷವನ್ನು ತಂದಿದೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಡಾಕ್ಟರ್ ಗಾಯತ್ರಿ ಮೇಡಮ್ ಅವರಿದ್ದಾರೆ. ಸೊ ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆಯೇ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಮಾನಸ ಅವರಿದ್ದಾರೆ. ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ನನಗೆ ಅತ್ಯಂತ ಆತ್ಮೀಯರು ಮತ್ತು ನಾನು ಅತ್ಯಂತ ಪ್ರೀತಿ ಮಾಡುವಂಥ ವ್ಯಕ್ತಿಗಳಲ್ಲಿ ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ ಎಚ್.ಎಂ. ರೇವಣ್ಣ ಅವರು ಬಹಳ ಮುಖ್ಯವಾದಂಥವರು. ಬಹುಶಃ ಇವತ್ತೇನಾದರೂ ಈ ಕಾರ್ಯಕ್ರಮ ಈಗ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಅವರ ಪರಿಶ್ರಮ ಅದರಿಂದ ಬಹಳ ಇದೆ. ಅವರನ್ನು ಕೂಡ ನಾನು ಅತ್ಯಂತ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಡಾಕ್ಟರ್ ಚನ್ನಪ್ಪ ಕಟ್ಟಿಯವರು, ಕುವೆಂಪು ಭಾಷಾ ಭಾರತಿ ಅಧ್ಯಕ್ಷರು, ಅವರು ಈ ಸಮಾರಂಭದಲ್ಲಿರೋದು ಭಾಳ ಸಂತೋಷ ತಂದಿದೆ. ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಮುಖ್ಯವಾಗಿ ಕನಕ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸ್ತಾ ಹಲವಾರು ಯೋಜನೆಗಳನ್ನು ರೂಪಿಸ್ತಾ ಇರೋರು. ಇವತ್ತಿನ ಈ ಯೋಜನೆಯನ್ನು ಕೂಡ ಇಷ್ಟು ಅಚ್ಚುಕಟ್ಟಾಗಿ ರೂಪಿಸೋದಕ್ಕೆ ಕಾರಣ ಆಗಿರುವಂಥದ್ದು ಕನ್ನಡದ ಬಹಳ ಮುಖ್ಯ ಕಥೆಗಾರರಾದಂಥ ತಾತ ಚಿಕ್ಕಣ್ಣ ಅವರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ.
ಮತ್ತು ನಮ್ಮ ನಾಗರಾಜಮೂರ್ತಿನ ಬಿಟ್ಟರೆ ಸಾಧ್ಯ ಇಲ್ಲ. ನನ್ನ ಆತ್ಮೀಯ ಗೆಳೆಯನಾದ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಗೆಳೆಯ ನಾಗರಾಜಮೂರ್ತಿ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ.